ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಸರ್ವನ್ ಸರ್ ಆಕ್ಚುಲಿ ನಮ್ಮ ಮನೆ ಪೂಜೆ ಮುಗಿಸ್ಕೊಂಡು ಫಸ್ಟ್ ಬಂದಿದ್ದೆ. ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ಸರ್, ಇಲ್ಲಿ ಮುಂದೆನೆ ಮತ್ತೆ ಸಾರಿ ಅಂತಿದ್ದೀನಿ. ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಫಸ್ಟ್ ಟೈಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಜೊತೆ ಒಂದು ಆಡ್ ಮಾಡಿದೆ. ಸೊ ದಿಸ್ ವರಮಹಾಲಕ್ಷ್ಮಿ ವಿತ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಸ್ ವೆರಿ ಸ್ಪೆಷಲ್. ಹೌದು, ಈ ಒಂದು 3 days ಶೂಟ್ ಮಾಡಿ ನಾನು ಆಕ್ಚುಲಿ ಅದಕ್ಕಿಂತ ಒಂದು 2 weeks ಮುಂಚೆ ನಾನು ಹೇಳಿದ್ದೆ, ನಾನು ಎಲ್ಲ ಆಡ್ ಮಾಡಿದ್ದೀನಿ, ಎಲ್ಲ ಗೋಲ್ಡ್ ಶಾಪ್ಸ್ಗೆ ಶೂಟ್ ಮಾಡಿದ್ದೀನಿ, ಸಾಯಿ ಗೋಲ್ಡ್ ಪ್ಯಾಲೇಸ್ ಒಂದು ಮಾಡಿಲ್ವಲ್ಲ ಅಂತ. ಅಷ್ಟರಲ್ಲಿ ಇವ್ರಿಗೆ ಕಾಲ್ ಮಾಡಿದ್ರು ಸರ್ವನ್ ಸರ್, ಅಂಡ್ ದೆನ್ ಹಿ ಸ್ಪೋಕ್ ಟು ಮೀ ಆ್ಯಂಡ್ ಒಂದು ಬ್ಯೂಟಿಫುಲ್ ಶೂಟ್ ಮಾಡಿದ್ದೀವಿ. ಹಾಗೆ ಇವತ್ತು ಇಲ್ಲಿ ಬಂದು ಸರ್ ಮತ್ತು ಮೇಡಮ್ ಬ್ಲೆಸ್ಸಿಂಗ್ಸ್ ತಗೊಂಡಿದ್ದೀವಿ, ಅದು ಇನ್ನೂ ಖುಷಿ ಆಗ್ತಿದೆ. ಇನ್ನು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳ್ಬೋದು. ಐ ವಾಂಟ್ ಟು ಹ್ಯಾವ್ ಅ ಲಾಂಗ್ ಜರ್ನಿ ವಿತ್ ಸಾಯಿ ಗೋಲ್ಡ್ ಪ್ಯಾಲೇಸ್. ಖಂಡಿತ ಇದ್ದೇ ಇರುತ್ತೆ. ನಾಟ್ ವರ್ಕಲ್ಲಿ ಅಷ್ಟೇ ಅಲ್ಲ, ಫ್ಯಾಮಿಲಿ ತರ ನಾವು ಫಸ್ಟ್ ಇಂದಾನೇ ಹೇಳ್ತಾ ಇದ್ದೀನಿ ಸರ್ಗೆ. ನಾನು ತರುಣ್ ಸ್ಟಾರ್ಟಿಂಗ್ ಇಂದ ಅದೇನು ಗೊತ್ತಿಲ್ಲ, ಸರ್ವನ್ ಸರ್ ಅಂದಿದ ತಕ್ಷಣ ಒಂಥರ ಸಖತ್ ಫ್ಯಾಮಿಲಿ ಫೀಲಿಂಗ್ ಬಿಡುತ್ತೆ ನಮ್ಗೆ. ಅಂಡ್ ಸರ್, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಒಂದು ಲಾಂಗ್ ಜರ್ನಿ ಇದೆ. ವಿ ವಿಲ್ ವರ್ಕ್ ಟುಗೆದರ್ ಅಂಡ್ ಥ್ಯಾಂಕ್ ಯು. ಈಗ ನೀವು ಕರಾವಳಿಗಳ ಅಂದ್ರೆ ಈಗ ಅಲ್ಲಿ ನಾವೆಲ್ಲ, ನಾನು ಕೂಡ ಅಂದ್ರೆ ಕಟೀಲ್ ಆಗಿರ್ಬೋದು, ಪೊಳಲಿ ಆಗಿರ್ಬೋದು ಅಲ್ಲಿ, ಬಟ್ ಇಲ್ಲಿ ಬೆಂಗಳೂರಿನ ಜನತೆ ಲಕ್ಷ್ಮಿಯನ್ನ ಬಹಳ ಆರಾಧನೆ ಮಾಡ್ತಾರೆ. ನೀವ್ ಯಾವ ರೀತಿ ಆರಾಧನೆ ಮಾಡ್ತೀರಾ? ಸಿ, ಫಸ್ಟ್ ಆಫ್ ಆಲ್ ನಾನು ಬಂದಿರೋ ರಿಲಿಜನ್ ಇಸ್ ಐ ಆಮ್ ಅ ಕ್ರಿಶ್ಚಿಯನ್. ಬಟ್ ಆದ್ರೂ ಐ ಥಿಂಕ್ ಚಿಕ್ಕವಳಿಂದ ತುಂಬಾ ನಾನು ಅದೇ ಮಂಗಳೂರಲ್ಲಿ ನಾನೆಲ್ಲ ಹಿಂದೂ ಫ್ರೆಂಡ್ಸ್ ಎಲ್ಲ ಇದ್ದಿದ್ರಿಂದ ನಾವು ಪೊಳ್ಳಾಲಿ ಹೋಗೋದು, ಕಟೀಲ್ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಾವು ಮಂಗಳೂರಲ್ಲಿ ಕೂರ್ಸೋದೆಲ್ಲ ಇರಲ್ಲ. ಬಟ್ ಪಾಸ್ಟ್ 2 years ಇಂದ ಕಲ್ತಿರೋದು ನಾನು ಲಕ್ಷ್ಮೀ ಪೂಜೆ ಹೆಂಗ್ ಮಾಡೋದು. ಅಂಡ್ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ರು. ಲಾಸ್ಟ್ 2 years ಇಂದ ನೋಡಿ ನೋಡಿ ಈ ವರ್ಷ ಒಂದ್ ಸ್ವಲ್ಪ ನಾನೇ ಮಾಡ್ಬೇಕು ಅಂತ, ನಾನೇ ಡೆಕೋರ್ ಮಾಡ್ಬೇಕು, ನಾನೇ ಲಕ್ಷ್ಮೀ ಕೂರಿಸ್ಬೇಕು, ನಾನೇ ಎಲ್ಲ ಮಾಡ್ಬೇಕು ಅಂತ ನನ್ಗೆ ಬಂದಿದ್ದು. ಸೊ ಅಫ್ಕೋರ್ಸ್ ಇವಾಗ ಕಲಿತಾ ಇದ್ದೀನಿ. ದಿಸ್ ಇಯರ್ ಅಂತೂ ನಮ್ಮ ಅತ್ತೆ ಇನ್ನ ಹೇಳ್ಕೊಡ್ತಾ ಇದೆ, ಬಟ್ ಸ್ವಲ್ಪ ಸ್ವಲ್ಪ ಅಂತ ಕಲಿತಾ ಇದ್ದೀನಿ. ಥ್ಯಾಂಕ್ ಯು.